ರಾಜ್ಯದಲ್ಲಿ ಮುಂದುವರೆದಿದೆ ಐಟಿ ರೇಡ್ 24 ಗಂಟೆ ಕಳೆದರೂ ಕೂಡ ಕೆಲವು ಕಡೆ ಇನ್ನೂ ಕೂಡ ಐಟಿ ಅಧಿಕಾರಿಗಳು ತಲಾಶನ್ನ ಮಾಡ್ತಾ ಇದ್ದಾರೆ. ದಾಳಿ ವೇಳೆ ಮಹತ್ವದ ದಾಖಲೆಗಳನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ರಾಜ್ಯದಲ್ಲಿ ಮುಂದುವರೆದಿದೆ ಐಟಿ ರೇಡ್ 24 ಗಂಟೆ ಕಳೆದರೂ ಕೂಡ ಕೆಲವು ಕಡೆ ತಲಾಶ್ ನಡೀತಾ ಇದ್ದು ದಾಳಿ ವೇಳೆ ಮಹತ್ವದ ದಾಖಲೆಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಂಡ್ಯ, ಮೈಸೂರು, ಹಾಸನ, ಶಿವಮೊಗ್ಗ, ಬೆಂಗಳೂರು ಸೇರಿದಂತೆ ಹಲವು ಕಡೆ ಪರಿಶೀಲನೆಯನ್ನ ಮಾಡಿದ್ದು ಸಚಿವರ ಆಪ್ತರು ಸಂಬಂಧಿಕರ ಮನೆಯಲ್ಲಿ ಶೋಧವನ್ನ ಇನ್ನೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಪುಟ್ಟರಾಜು ಸಂಬಂಧಿ ನಿವಾಸದಲ್ಲಿ ಐಟಿ ದಾಳಿ ಮುಕ್ತಾಯವಾಗಿದೆ. ಶಿವಕುಮಾರ್ ಮನೆ ಮೇಲಿನ ಐಟಿ ದಾಳಿ ಅಂತ್ಯವಾಗಿದ್ದು ಹಾಸನದ 3 ಕಡೆ ರಾತ್ರಿ ಇಡೀ ಪರಿಶೀಲನೆಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಇನ್ನು ಮತ್ತೊಂದು ಕಡೆ ಶಿವಮೊಗ್ಗದಲ್ಲೂ ಕೂಡ ಐಟಿ ದಾಳಿ ಮುಂದುವರೆದಿದೆ. ಶ್ರುತಿ ಮೋಟಾರ್ಸ್ ಮಾಲೀಕರ ಮನೆಯಲ್ಲಿ ತಲಾಶನ ನಡೆಸಲಾಗಿದೆ. ಡಿಟಿ ಪರಮೇಶ್ವರ್ ಅವರ ನಿವಾಸದಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಐಟಿ ಅಧಿಕಾರಿಗಳು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಹಾಸನ ರಿಪೋರ್ಟರ್ ಅಶೋಕ್ ಹಾಗೆಯೇ ಶಿವಮೊಗ್ಗ ರಿಪೋರ್ಟರ್ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಯಾವ ರೀತಿಯ ಸಿಚುವೇಶನ್ ಇದೆ ಅನ್ನೋದನ್ನ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೊದಲಾಗಿ ಹಾಸನದಲ್ಲಿ ಇನ್ನೂ ಕೂಡ ಐಟಿ ರೇಡ್ ಮುಂದುವರೆದಿದೆ. ರಾತ್ರಿ ಇಡೀ 3 ಕಡೆಗಳಲ್ಲಿ ಐಟಿ ಶೋಧವನ್ನ ನಡೆಸಲಾಗಿದ್ದು 8ರಲ್ಲಿ 5 ಕಡೆ ಐಟಿ ದಾಳಿ ಈಗಾಗಲೇ ಮುಕ್ತಾಯ ಕೂಡ ಕಂಡಿದೆ. ಚನ್ನರಾಯಪಟ್ಟಣದ ಗುತ್ತಿಗೆದಾರ ಅಶ್ವಥ್ ನಾರಾಯಣ್, ತಿಮ್ಮೇಗೌಡ, ನಾರಾಯಣ ರೆಡ್ಡಿ ಮನೆಯಲ್ಲಿ ಇಡೀ ರಾತ್ರಿ ಐಟಿ ಅಧಿಕಾರಿಗಳು ಶೋಧವನ್ನ ಮಾಡಿದ್ದಾರೆ. ದಾಳಿಯ ವೇಳೆ ಮಹತ್ವದ ದಾಖಲೆಗಳು ದೊರಕಿದೆ, ಅದನ್ನ ವಶಕ್ಕೆ ಕೂಡ ಐಟಿ ಅಧಿಕಾರಿಗಳು ಪಡೆದಿದ್ದಾರೆ ಅನ್ನುವ ಮಾಹಿತಿಗಳು ಲಭ್ಯವಾಗಿದ್ದು ರಾತ್ರಿ ಇಡೀ 3 ಮನೆಯಲ್ಲಿ ಶೋಧವನ್ನ ಕಂಟಿನ್ಯೂ ಮಾಡಿದ್ದಾರೆ. 3 ಸಚಿವ ಎಚ್ ಡಿ ರೇವಣ್ಣ ಅವರ ಆಪ್ತರು ಅಂತಾನೆ ಹೇಳಲಾಗಿದೆ. ಗುತ್ತಿಗೆದಾರರೇ ಐಟಿ ಅಧಿಕಾರಿಗಳ ಟಾರ್ಗೆಟ್ ಕೂಡ ಆಗಿದ್ದಾರೆ. ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅಶೋಕ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಈಗಲೂ ಕೂಡ ಐಟಿ ದಾಳಿ ಮುಂದುವರೆದಿದೆಯಾ? 3 ಕಡೆಗಳಲ್ಲಿ ಇನ್ನೂ ಕೂಡ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಧಿಕಾರಿಗಳು, ಹೇಗೆ? ನಮಿತಾ, ಏನು ಜೆಡಿಎಸ್ ಭದ್ರಕೋಟೆ ಆಸರದಲ್ಲಿ ದಳಪತಿಗಳ ಆಪ್ತರಿಗೆ ಐಟಿ ಶಾಕನ ನೀಡಿರುವಂತಹದ್ದು ನಿನ್ನೆ ಬೆಳಗ್ಗೆ 5 ಗಂಟೆಯಿಂದ ಸತತವಾಗಿ ಈಗ 24 ಗಂಟೆಗಳ ಕಾಲ ಕಳೆದರೂ ಕೂಡ ಆಸರದಲ್ಲಿ 3 ಕಡೆ ಮತ್ತೆ ಐಟಿ ದಾಳಿ ಮುಂದುವರೆದಿದೆ. ಒಟ್ಟು 8 ಕಡೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿ 5 ಕಡೆ ಮುಕ್ತಾಯಗೊಂಡಿತ್ತು. ಈಗ ಚನ್ನರಾಯಪಟ್ಟಣದಲ್ಲಿ ಪ್ರಮುಖ ಗುತ್ತಿಗೆದಾರರು ಮತ್ತು ಜೆಡಿಎಸ್ನ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹದ್ದವರು, ಜೊತೆಗೆ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣರ ಆಪ್ತರಾದಂತಹ ಅಶ್ವಿನ್ ನಾರಾಯಣ ರೆಡ್ಡಿ, ತಿಮ್ಮೇಗೌಡ ಮತ್ತು ಅಶ್ವಥ್ ನಾರಾಯಣರವರ ಮನೆಯಲ್ಲೇ ಐಟಿ ದಾಳಿ ಮುಂದುವರೆದಿರುವಂತಹದ್ದು. ಇಲ್ಲಿ ಈ 3 ಮನೆಗಳಲ್ಲಿ ಪ್ರಮುಖವಾಗಿ ಒಬ್ಬೊಬ್ಬರ ಮನೆಯಲ್ಲಿ ಕಡಿಮೆ ಅಂದ್ರೂ 5,000ದಿಂದ 10,000 ಕೋಟಿಗೂ ಹೆಚ್ಚು ಹಣದ ಟರ್ನ್ ಓವರ್ ಆಗಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತಹದ್ದು. ಇಲ್ಲಿ ಈಗಾಗಲೇ ಮಹತ್ವದ ದಾಖಲೆಗಳು ಕೂಡ ಸಿಕ್ಕಿರುವಂತಹದ್ದು. ಗುತ್ತಿಗೆ ಕಾಮಗಾರಿಯನ್ನ ಮಾಡದೆ ಅವರು ಬಿಲ್ ಅನ್ನ ಮಂಜೂರು ಮಾಡಿದ್ದಾರೆ, ಸರ್ಕಾರಿ ಹಣವನ್ನ ಮಂಜೂರು ಮಾಡಿದ್ದಾರೆ ಮತ್ತು ಆ ಸರ್ಕಾರಿ ಹಣವನ್ನ ಅವರು ಕೊಳ್ಳೆ ಹೊಡೆದಿದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿ ನಿಲ್ಲಿಸಿರುವಂತದ್ದು. ಜೊತೆಗೆ ಆದಾಯ ಮೂಲಕ್ಕಿಂತ ಅತಿ ಹೆಚ್ಚು ಆಸ್ತಿ ಗಳಿಕೆಯನ್ನು ಸಂಪಾದನೆ ಮಾಡಿದ್ದಾರೆ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಐಟಿ ದಾಳಿಗೆ ಮುಖ್ಯವಾಗಿ 25 ಕೋಟಿ ಹಣವನ್ನ ಟರ್ನ್ ಓವರ್ ಮಾಡಿದರೆ ಯಾರೋ ಒಬ್ಬ ಗುತ್ತಿಗೆದಾರ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿದೆ. ಯಾವುದೇ ಏನು ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ಕೆಲಸವನ್ನ ಮಾಡದೆ 25 ಕೋಟಿ ಹಣವನ್ನ ನೇರವಾಗಿ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಯಾವುದೇ ಕೆಲಸ ಮಾಡದಿದ್ರು ಕೂಡ 25 ಕೋಟಿ ಹಣವನ್ನ ಟ್ರಾನ್ಸ್ಫರ್ ಮಾಡಿದೆ ಅನ್ನುವಂಥ ಉದ್ದೇಶದಿಂದ ಐಟಿ ಅಧಿಕಾರಿಗಳು ದಾಖಲೆಯನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಿದ್ದಾರೆ. ಸತತ 24 ಗಂಟೆಗಳು ಕಳೆದ್ರೂ ಕೂಡ ಈವರೆಗೂ ಕೂಡ ಐಟಿ ದಾಳಿ ಈ 3 ಮನೆಗಳಲ್ಲಿ ಮುಂದುವರೆದಿರುವಂತಹದ್ದು. ಇದಲ್ಲದೆ ಪ್ರಮುಖವಾಗಿ ಇಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ
ಏನು ಈ ಚುನಾವಣಾ ಹೊಸ್ತಿಲಲ್ಲಿ ಈ ಐಟಿ ದಾಳಿ ನಡೆದಿರುವಂತದ್ದು ಭಾರಿ ಮಹತ್ವವನ್ನು ಪಡೆದುಕೊಂಡಿರುವಂತದ್ದು. ಜೊತೆಗೆ ಈ ಲೋಕೋಪಯೋಗಿ ಇಲಾಖೆಯಲ್ಲಿ 4G ವರ್ಕ್ ಅನ್ನ ಮಾಡಲಾಗ್ತದೆ. ಅಂದ್ರೆ 4G ವರ್ಕ್ ಅಂದ್ರೆ ರಾಷ್ಟ್ರಪತಿಗಳು ಅಥವಾ ಪ್ರಧಾನಮಂತ್ರಿ ಅಥವಾ ಕೇಂದ್ರದ ಸಚಿವರು ಅಥವಾ ಸಿಎಂ ಬಂದಂತ ಸಂದರ್ಭದಲ್ಲಿ ತುರ್ತು ಕಾಮಗಾರಿಗಳನ್ನ ಮಾಡ್ಲಿಕ್ಕೆ ಈ 4G ವರ್ಕ್ ಅನ್ನ ಮಾಡಲಾಗುತ್ತೆ. ಆದ್ರೆ ಇಡೀ ರಾಜ್ಯದಲ್ಲಿ ಹಾಸನದಲ್ಲಿ ಅತಿ ಹೆಚ್ಚು 4G ವರ್ಕ್ ಅನ್ನ ಮಾಡಲಾಗಿದೆ. ಅಂದ್ರೆ ಪ್ರೋಟೋಕಾಲ್ ಪ್ರಕಾರ ಯಾವುದೇ ಟೆಂಡರ್ ಕರೆದೆ ನೇರವಾಗಿ ಎಷ್ಟು ಕೋಟಿಯನ್ನಾದ್ರೂ ಕೂಡ ಹಣವನ್ನ ಮಂಜೂರು ಮಾಡಿ ಆ ಕಾಮಗಾರಿ ರಸ್ತೆ ಇರ್ಬೋದು, ಕಟ್ಟಡ ಇರ್ಬೋದು, ಯಾವ್ದನ್ನಾದ್ರೂ ಕೂಡ ಮಾಡಬಹುದು. ಆ ರೀತಿ ಸುಮಾರು 50ಕ್ಕೂ ಹೆಚ್ಚು ಕಡೆ ಈ ರೀತಿ ಈ 4G ಕಾಮಗಾರಿಗಳನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ನಮಗೆ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗ್ತಿರುವಂತಹದ್ದು. ಆ 4G ಕಾಮಗಾರಿನ ಅಕ್ರಮವಾಗಿ ಮಾಡಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಪ್ರೋಟೋಕಾಲ್ ಇಲ್ಲದೆ ಇದ್ರು ಕೂಡ ಯಾರೇ ಸಚಿವರು ಅಥವಾ ಸಿಎಂ ಯಾರು ಬರದೇ ಇದ್ರೂ ಕೂಡ ಈ PM ಬರದೇ ಇದ್ರೂ ಕೂಡ ಇವರು ಕಾಮಗಾರಿನ ಮಾಡಿ ಹಣವನ್ನ ಮಂಜೂರು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತಹದ್ದು. ಅದರ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ಸಂಬಂಧಪಟ್ಟಂತ ದಾಖಲೆಗಳನ್ನ ಹುಡುಕ್ತಿದ್ದಾರೆ. ಈಗಲೂ ಕೂಡ ಸುಮಾರು 10 ಕಾರುಗಳಲ್ಲಿ ಹೆಚ್ಚಾಗಿ ಬಂದಿರುವಂತಹ ಸುಮಾರು 15ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಏನು ಅಲ್ಲೇ ಈ ಮೂವರು ಗುತ್ತಿಗೆದಾರರ ಮನೆಯಲ್ಲಿ ಬೀಡುಬಿಟ್ಟಿದ್ದು. ಚನ್ನರಾಯಪುರದಲ್ಲಿ ಏನು ಐಟಿ ದಾಳಿ ಮುಂದುವರೆದಿದೆ ನಮಿತಾ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಅಶೋಕ್. ಇನ್ನು ಶಿವಮೊಗ್ಗದಲ್ಲಿ ಮಧ್ಯರಾತ್ರಿವರೆಗೂ ಕೂಡ ನಡೆದ ಐಟಿ ದಾಳಿಯಲ್ಲಿ ಡಿಟಿ ಪರಮೇಶ್ವರ್ ಅವರ ನಿವಾಸದಲ್ಲಿ ಈ ಒಂದು ದಾಳಿ ಮುಕ್ತಾಯಗೊಂಡಿದೆ. ಡಾಕ್ಟರ್ ಡಿಟಿ ಪರಮೇಶ್ವರ್ ಶ್ರುತಿ ಮೋಟಾರ್ಸ್ ಮಾಲೀಕರು ಕೂಡ ಹೌದು. ಮುಂಜಾನೆ 3 ಗಂಟೆಯವರೆಗೂ ಕೂಡ ಈ ಒಂದು ಐಟಿ ದಾಳಿಯನ್ನು ನಡೆಸಲಾಗಿತ್ತು. ಆದರೆ ಇದೀಗ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಈ ಒಂದು ಪರಿಶೀಲನಾ ಕಾರ್ಯ ಕೂಡ ಮುಕ್ತಾಯ ಆಗಿದೆ. ನಂತರ ಮನೆಯಿಂದ ಐಟಿ ಅಧಿಕಾರಿಗಳು ತೆರಳಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದ್ದು 3 ಕಡೆಯೂ ದಾಖಲೆಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ಶ್ರುತಿ ಮೋಟಾರ್ಸ್ ಶೋರೂಮ್, ನೆಕ್ಸಾ ಶೋರೂಮ್, ಪರಮೇಶ್ ಮನೆ ಮೇಲೆ ನಡೆದಿತ್ತು ಐಟಿ ದಾಳಿ. ಈಗ ಈ 3 ಕಡೆಗಳಲ್ಲೂ ಕೂಡ ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿ ತೆರಳಿದ್ದಾರೆ. ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ ಐಟಿ ಟೀಮ್ ಅನ್ನುವ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಇವರ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈಗ 3 ಕಡೆಗಳಿಗೆ ದಾಳಿಯನ್ನ ಕೂಡ ನಡೆಸಲಾಗಿತ್ತು, ಶೋರೂಮ್ ಹಾಗೇನೆ ಮನೆ ಮೇಲೆ ಅಂತ ಹೇಳಿ ಪರಮೇಶ್ ಅವರ. ಈಗ ಎಲ್ಲವೂ ಕೂಡ ಮುಕ್ತಾಯ ಆಗಿದೆಯಾ? ದಾಖಲೆಗಳನ್ನ ಏನಾದ್ರೂ ಹಿಡ್ಕೊಂಡು ಹೋಗಿದಾರಾ? ಸಾಕಷ್ಟು ದಾಖಲೆಗಳು ಸಿಕ್ಕಿದೆಯಾ? ಹೇಗೆ? ಏನು ನವಿತಾ ಜೈನ್, ನಿನ್ನೆ ಬೆಳಗ್ಗೆ 9 ಗಂಟೆಗೆ ಏನು ಐಟಿ ದಾಳಿ ಶಿವಮೊಗ್ಗದಲ್ಲಿ ನಡೆದಿತ್ತು. ಏನು ಶ್ರುತಿ ಮೋಟರ್ಸ್ ಮತ್ತು ನೆಕ್ಸಾ ಶೋರೂಮ್ನ ಮಾಲೀಕರಾಗಿರುವಂಥ ಏನು ಪರಮೇಶ್ವರ್ ಏನಿದ್ದಾರೆ ಅವರ ಮನೆ ಮೇಲೆ ಮತ್ತು ಅವರ ಸಂಸ್ಥೆಯ ಮೇಲೆ ದಾಳಿಯನ್ನು ನಡೆಸಲಾಗಿತ್ತು. ಸುಮಾರು 12 ಜನರ ತಂಡ ಏಕಕಾಲದಲ್ಲಿ 3 ಕಡೆಗಳಲ್ಲಿ ಈ ಒಂದು ದಾಳಿಯನ್ನ ನಡೆಸಿದ್ರು. ಸುಮಾರು ಏನು ಸಾಕಷ್ಟು ಹಲವಾರು ವರ್ಷಗಳಿಂದ ಏನು ಪರಮೇಶ್ವರ್ ಅವರು ಏನು ಶ್ರುತಿ ಮೋಟರ್ಸ್ ಒಂದು ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಇಲ್ಲಿ ಏನು ಮಾರುತಿ ಸುಜುಕಿ ಕಂಪನಿಗೆ ಸೇರಿದಂತಹ ವಾಹನಗಳ ಮಾರಾಟಗಳನ್ನು ಅವರು ಮಾಡ್ತಿದ್ದಾರೆ. ಏನು ನೆಕ್ಸಾ ಶೋರೂಮ್ ಇದೆ, ಈ ನೆಕ್ಸಾ ಶೋರೂಮ್ ಸಂಬಂಧಪಟ್ಟಂತ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಇವರು ಹಲವಾರು ಜಿಲ್ಲೆಗಳಲ್ಲಿ ಇವರು ಶೋರೂಮ್ ಇದೆ ಎಂಬ ಮಾಹಿತಿ ಸಹ ಈಗ ಸಿಕ್ಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನು ಜೊತೆಗೆ ಇವರು ದೇವೇಗೌಡರ ಏನು ದೂರದ ಸಂಬಂಧಿ ಎಂಬ ಒಂದು ಮಾಹಿತಿ ಸಹ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ನಡೆದಿದೆ ಅಂತಾನೆ ಹೇಳಲಾಗ್ತಿತ್ತು. ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಒಂದು ಸಂಗ್ರಹವನ್ನ ಏನು ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಸುಮಾರು 5-6 ವರ್ಷಗಳ ಹಿಂದಿನಿಂದ ಎಷ್ಟೆಲ್ಲ ವಾಹನಗಳನ್ನು ಇವರು ಮಾರಾಟ ಮಾಡಿದ್ದಾರೆ, ಅದರಿಂದ ಬಂದಿರುವಂತಹ ಆದಾಯ ಎಷ್ಟು, ಇವರು ಇನ್ಕಮ್ ಟ್ಯಾಕ್ಸ್ ಅನ್ನು ಸರಿಯಾಗಿ ಕಟ್ಟಿದಾರೋ ಇಲ್ಲ ಎಂಬ ಸಂಪೂರ್ಣ ಒಂದು ಮಾಹಿತಿಯನ್ನ ಇವರು ಏನು ಕಲೆ ಹಾಕುವ ಒಂದು ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಬೆಳಗಿನ ಜಾವ 3 ಗಂಟೆವರೆಗೂ ಸಹ ಏನು ಅವರು ಡಿಟಿ ಪರಮೇಶ್ವರ್ ಮನೆ ಏನಿದೆ ಅಲ್ಲಿ 3 ಗಂಟೆವರೆಗೂ ಸಹ ಏನು ಒಂದು ಮಾಹಿತಿಯನ್ನ ಮತ್ತು ಮಹತ್ವದ ದಾಖಲೆಗಳನ್ನ ಪರಿಶೀಲನೆಗಳನ್ನ ಏನು ಅಧಿಕಾರಿಗಳು ಮಾಡಿದ್ದಾರೆ. ತದನಂತರ ಏನು 3 ಗಂಟೆ ನಂತರ ಅವರು ಸಂಪೂರ್ಣವಾದ ಮಾಹಿತಿಗಳನ್ನ ಕಲೆ ಹಾಕಿ ಮಹತ್ವದ ದಾಖಲೆಗಳನ್ನ ಏನು ಪರಮೇಶ್ವರ್ ಅವರ ಮನೆಯಿಂದ ತೆಗೆದುಕೊಂಡು ಹೋಗಿರುವಂತಹ ಮಾಹಿತಿ ಲಭ್ಯವಾಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ. ಹಾಗೆ ಅಶೋಕ್ ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.